ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನೀವು ಬ್ರೇಕ್ ಹಾಕಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ವಸ್ತುಗಳು ಮನೇನ ಸ್ವಚ್ಛಗೊಳಿಸುತ್ತೆ. ಅಂದರೆ ಉದಾಹರಣೆಗೆ ಈ ಪರಕೆ ಅನ್ನುವಂಥದ್ದು. ಆದರೆ ಆ ಪರಕೆನ ನಾವು ಮನೆಯಲ್ಲಿ ಎಲ್ಲಿಡಬೇಕು? ಕೆಲವರು ನಿಲ್ಲಿಸಿಡಬಾರ್ದು ಅಂತ ಹೇಳ್ತಾರೆ, ಅಥವಾ ಬಾಗಿಲಿಂದ ಹೋಗ್ತಿದ್ದಾಗ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ. ಕೆಲವರು ನಾವು ನೋಡಿದಾಗ ಫಸ್ಟು ಎಂಟ್ರಿ ಆಗ್ತಿರುವಾಗಲೇ ಪರಕೆ ಕಾಣಿಸ್ತಾ ಇರುತ್ತೆ. ನಿಲ್ಲಿಸಬಾರ್ದು, ನಿಲ್ಲಿಸಿದ್ರೆ ಸಾಲ ಆಗುತ್ತೆ ಅಂತ ಹೇಳ್ತಾರೆ. ಮಲಗಿಸಿದ್ರೆ ಇನ್ನೊಂದು ಥರ ಕತೆ ಹೇಳ್ತಾರೆ. ಸೊ ಪರಕೆನ ಯಾರಿಗೂ ಕಾಣಿಸೋ ಥರ ನಾವು ಇಡಬಾರ್ದ? ಪರಕೆನ ಎಲ್ಲಿಡಬೇಕು? ಯಾಕಂದರೆ ಮನೇನ ಸ್ವಚ್ಛ ಮಾಡೋಕ್ಕೆ ಬಳಸೋದೇ ನಾವು ಅದನ್ನು. ಆದರೆ ಅದನ್ನು ಹೈಡ್ ಮಾಡಬೇಕಾ? ಹೇಗೆ? ಅದಕ್ಕೆ ಎಲ್ಲಾದರೂ ಇಡಬೇಕಾಗತ್ತಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ತರಹದ್ದು ಸಣ್ಣ ಸಣ್ಣದ್ದು ಕೂಡ ಬಹಳ ಮುಖ್ಯನೇ. ಯಾಕಂದ್ರೆ ನೀವು ನೋಡಿ, ಮನೆಯೆಲ್ಲ ಕಸ ಹರಡಿದ್ರೆ ನೋಡೋಕ್ಕೆ ಆಭಾಸವಾಗುತ್ತೆ. ನಮ್ಮ ಮನಸ್ಸು ಮುದುವಾಗೋದು ತುಂಬ ಕ್ಲೀನ್, ನೀಟಾಗಿ ಅದು ನಮ್ಮ ಕಣ್ಣಿಗೆ ಆಗ ಅಲಂಕಾರ ಕಾಣಿಸ್ಬೇಕು. ಆ ಥರದ ಅಲಂಕಾರ ಎಲ್ಲ ಕಾಣಿಸ್ಬೇಕಾದ್ರೆ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಈ ಪೊರಕೆ ಅನ್ನೋದು ಬೇಕೇ ಬೇಕಾಗಿರತಕ್ಕಂಥದ್ದು. ಆದರೆ ಇದರ ಮಹತ್ವ, ಇದರ ಪಾತ್ರ ತುಂಬ ಹಿರಿದು. ಅದಕ್ಕೆ ಹೇಳ್ತಾರೆ, ಈ ಒಗ್ಗಟ್ಟು ಅನ್ನೋದಿದೆಯಲ್ಲ, ಈ ಒಂದು ಪೊರಕೆ ಅಷ್ಟಕ್ಕೆಲ್ಲ ಇದಾವಲ್ಲ ಆ ಕಡ್ಡಿಗಳು, ಅವೆಲ್ಲ ಪೂರ್ಣವಾಗಿ ಒಂದು ಕಟ್ಟು ಥರ ಕಟ್ಟಿದ್ರೆ ಒಗ್ಗಟ್ಟು ಅಂತ. ಹಾಗೆ ಈ ದೇಶಕ್ಕೋ ಅಥವಾ ಒಂದು ಕುಟುಂಬಕ್ಕೋ ಹೋಲಿಸ್ತಾರೆ ಇದನ್ನು. ಹಾಗೆ ಆ ಪೊರಕೆಯಿಂದ ಎಲ್ಲ ಚಿತ್ರ ಅಲ್ಲದಲ್ಲ ಬಿದ್ದಿದ್ರೆ ಆ ಗುಡಿಸೋ ಅಂಥ ಪೊರಕೆನೇ ಕಸ ಆಗಿರುತ್ತೆ. ಹಾಗೇನಂದ್ರೆ ಒಂದು ಕಟ್ಟು ಬಿಚ್ಚೋದ್ರೆ. ಹೌದು. ಹಾಗೆ ಮನೆ ಯಜಮಾನನಿಗೂ ಇದನ್ನು ಹೋಲಿಕೆ ಮಾಡ್ತಾರೆ. ಅದಕ್ಕಾಗಿ ಮನೆ ಒಳಗಡೆ ಯಾರಾದರೂ ಅತಿಥಿಗಳು ಬಂದರೆ ಈ ಪೊರಕೆ ಕಾಣಿಸಬಾರದು, ಈಶಾನ್ಯ ಮೂಲೆಯಲ್ಲಿ ಮೊದಲೇ ಇಡಬಾರದು, ಆಗ್ನೇಯಲ್ಲಿ ಕೂಡದು, ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡದು. ಇದನ್ನು ಇಡತಕ್ಕಂತಹ ಪ್ಲೇಸ್ ಇನ್ನೆಲ್ಲಿ ಅಂತಂದರೆ ಅಪ್ಪಿತಪ್ಪಿ ನಿಮ್ಮ ಬೆಡ್ರೂಮಲ್ಲಿ ಕೂಡ ಇರಬಾರ್ದು. ಅದನ್ನು ಗುಡಿಸ್ಬೇಕು. ಆದರೆ ನೀವು ಅದಕ್ಕೆ ಅಂತ ಒಂದು ಜಾಗ ಇದೆ. ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಒಂದು ಕಡೆ ನಿಲ್ಲಿಸ್ತಕ್ಕಂಥದ್ದು. ಮಲಗಿಸೋ ಪದ್ಧತಿ ಇಲ್ಲವೇ ಇಲ್ಲ, ನಿಲ್ಲಿಸ್ತಕ್ಕಂಥದ್ದೇ ಇರುತ್ತೆ. ಕರೆಕ್ಟಾಗಿ ನೀವು ತೆಗೆದುಕೋಬೇಕಾದ್ರೆ ಹೀಗೆ ಅರ್ಧ ಬಾಗಿ ತಗೋಬೇಕಂತೆ, ಪೂರ್ಣ ನೀವು ಬಾಗಿ ತಗೊಳ್ಳೋದಲ್ಲ, ಹಾಗೆ ಅದಕ್ಕೆ ನಿಲ್ಲಿಸಿರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಆಗಿರಬಹುದು, ನಿಮ್ಮ ಪಾದರಕ್ಷೆ ಬಿಡೋ ಜಾಗದಲ್ಲಿ ಅತಿಥಿಗಳು ಬರಬೇಕಾದ್ರೆ ಕಾಣಿಸೋದು, ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಅದಕ್ಕೆ ಅಂತ ಒಂದು ಜಾಗವನ್ನು, ಅದಕ್ಕೆ ಅಂತ ಒಂದು ಸ್ಟ್ಯಾಂಡನ್ನು ಇಟ್ಟು, ಯಾಕಂದರೆ ಅದರಿಂದ ನೀವು ಶುಚಿ ಮಾಡಿರ್ತೀರಿ, ಅದಕ್ಕೂ ಒಂದು ಗೌರವ ಕೊಡಿ ಅಂತಕ್ಕಂಥದ್ದನ್ನೇ ತೋರಿಸುತ್ತೆ. ತುಂಬ ಹಿರಿಯರು ಈ ಸಮಾಜ ಸೇವೆ ಮಾಡತಕ್ಕಂಥ ಲೇಬರ್ಸ್ಗೆ ಪಾದಗಳೆಲ್ಲ ತೊಳಿತಾರೆ, ಇವರೆಲ್ಲ ಸ್ವಚ್ಛ ಮಾಡೋರು ಅನ್ನೋ ಭಾವನೆ. ಅದಕ್ಕಾಗಿ ಅದಕ್ಕೂ ಕೂಡ ಒಂದು ಗೌರವ ಕೊಡಿ. ಅದಕ್ಕೂ ಒಂದು ಪ್ಲೇಸ್ ಇತ್ತು ಅಂತಂದರೆ ವಾಯುವ್ಯದ ಒಂದು ಭಾಗದಲ್ಲಾದರೂ ಕೂಡ ಇಡತಕ್ಕಂತಹದ್ದು. ಬಂದ ಕೂಡಲೇ ಯಾರಿಗೂ ಕೂಡ ಕಾಣಿಸದ ಹಾಗೆ ಇರಬೇಕು. ಯಾರು ಇಟ್ಟಿದ್ದೀರೋ ಅವ್ರು ಗೊತ್ತಾಗೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತಂದರೆ ಆ ದಿಕ್ಕು ಮಾತ್ರ ಆಗಿರುತ್ತೆ ಪ್ರೀತಿ ಬಂಧುಗಳು. ಹಾಗಾಗಿ ಉಳಿದ ನಾನು ಯಾವುದೆಲ್ಲ ಹೇಳಿದ್ದೀನಿ, ನೈಋತ್ಯದಲ್ಲಾಗಿರಬಹುದು, ಆಗ್ನೇಯ ಕೋಣದ ಅಡುಗೆ ಮನೆಯಲ್ಲಾಗಿರಬಹುದು, ಈಶಾನ್ಯ ದಿಕ್ಕಿನಲ್ಲಾಗಿರಬಹುದು, ಇದು ಕಾಣಿಸಿಕೊಳ್ಳಬಾರದು. ಆಕಸ್ಮಿಕ ಹಾಗೆಲ್ಲನೂ ಇತ್ತು ಅಂತಂದರೆ ನೀವು ಒಮ್ಮೆ ನೋಡಿ, ಆಮೇಲೆ ಅದ ಮೇಲೆ ನೀರು ಬಿಡ್ತಾ ಪೂರ್ಣವಾಗಿ ಅದೇ ಒಂದು ಗಲೀಜು ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಹಾಗೇನನ್ನು ಆಯಿತು ಅಂತಂದರೆ, ಆ ಗಲೀಜು ಕಾಣಿತು ಅಂತಂದರೆ ಸಲೀಸಾಗಿ ನಿಮ್ಮ ಮನೆಗೆ ಒಳಗಡೆ ಬಂದ ಹಾಗೇನೆ ಆ ಒಂದು ಜ್ಯೇಷ್ಠಾದೇವಿ. ಅದಕ್ಕಾಗಿ ಅವಳಿಗೆ ಯಾವುದೇ ಕಾರಣಕ್ಕೆ ಅವಕಾಶವನ್ನು ಕೊಡಬಾರದು. ಅದೃಷ್ಟ ದೇವತೆ ಮನೆ ಒಳಗೆ ಬರಬೇಕಾದರೆ ಯಾವ ಪದಾರ್ಥ ಎಲ್ಲೆಲ್ಲಿರಬೇಕು ಅಲ್ಲಿಯೇ ಇರಬೇಕು. ಅಲ್ಲಿಟ್ರೆ ಏನು, ಇಲ್ಲಿಟ್ರೆ ಏನು ಅಂತ ಅಲ್ಲ. ಅಲ್ಲಿಟ್ರೆ ಅಂತಂದರೆ ಆ ದೇವರು ನಮ್ಗೆ ಇಲ್ಲೊಂದು ಕಣ್ಣಿಟ್ಬಿಟ್ಟು ಇಲ್ಲೊಂದು ಇಟ್ಬಿಟ್ರೆ ಹಾಗೆ ಇರ್ತವೆ ಎಲ್ಲದಕ್ಕೂ. ಅಂತಹ ವಿಕಾರಗಳನ್ನು ಬಿಟ್ಟು ಆಕಾರವನ್ನು ನಮ್ಮ ಬದುಕಿಗೆ ಮಾಡಿಕೊಳ್ತೀವಿ ಅಂತಂದರೆ ಯಾವುದನ್ನು ಎಲ್ಲೆಲ್ಲಿ ಹೇಗಿಡಬೇಕೋ ಹಾಗಿಟ್ಟರೆ ಚೆನ್ನ. ಪ್ರತಿಯೊಬ್ಬರ ಬದುಕು ಆಗಬೇಕಾದ್ರೆ ಚಿನ್ನ ಈ ರೀತಿ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಖಂಡಿತ ಗುರುಗಳೇ, ನೀವು ಕೊಟ್ಟಂಥ ಉದಾಹರಣೆ ಭಾಳ ಅದ್ಭುತವಾಗಿತ್ತು. ಯಾಕಂದರೆ ಇದು ಮಾಡಬೇಡ ಅಂದರೆ ಯಾಕೆ ಮಾಡಬಾರ್ದು ಅಂತ ಕೇಳುವಂಥ ಸ್ವಭಾವನೇ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಆದರೆ ಪರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಇನ್ನು ಎಲ್ಲಿ ಇಡಬೇಕು, ಹೇಗಿಡಬೇಕು ಅಂತ ತಿಳಿಸ್ಕೊಟ್ಟಿದ್ರೆ ಈ ಸಣ್ಣ ಒಂದು ಬದಲಾವಣೆ ಕೂಡ ಬೇರೆ ರೀತಿಯಾಗಿರುವಂತಹ ಪರಿವರ್ತನೆ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಗಳು ತಿಳಿಸಿರುವಂಥ ಈ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.